ಧಿಕ್ಕಾರ ಧಿಕ್ಕಾರ ಮಾಲೀಕರಿಗೆ ಧಿಕ್ಕಾರ 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 ಮಾಲೀಕರಿಗೆ ಧಿಕ್ಕಾರ ಸ್ವಲ್ಪ ಸುಮ್ಮನೆ ಏನಾಯ್ತು ಅಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ? ದಯಾನಂದ್ ಪ್ರಾಣಕ್ಕೆ ಅಪಾಯ ಇದೆ ಸರ್, ಅದಕ್ಕೆ ನಾವು ನಿಲ್ಸೋದಿಲ್ಲ. ಧಿಕ್ಕಾರ ಧಿಕ್ಕಾರ ಮಾಲೀಕರಿಗೆ ಧಿಕ್ಕಾರ 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 ಮಾಲೀಕರಿಗೆ ಧಿಕ್ಕಾರ 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 ಮಾಲೀಕರಿಗೆ ಧಿಕ್ಕಾರ ಮೊದಲಿಗೆ ಇಲ್ಲಿ ನಡೆದಿರೋದಕ್ಕೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಅಣ್ಣ ಆ ರೀತಿ ಮಾತಾಡಬಾರ್ದಾಗಿತ್ತು, ಸಾರಿ. ಆ್ಯಂಡ್ ಇಲ್ಲಿ ನಡೆದಿರೋ ಘಟನೆಯಿಂದಾಗಿ ನಿಮ್ಮೆಲ್ಲರಿಗೂ ಎಷ್ಟು ನೋವಾಗಿದೆಯೋ ನಮಗೂ ಅಷ್ಟೇ ನೋವಾಗಿದೆ. ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಅವ್ರು ಮಾಡಿರೋ ತಪ್ಪಿಗೆ ನೀವೇ ಕ್ಷಮೆ ಕೇಳ್ಬೇಕು ಮೇಡಮ್. ಅವರು ಕ್ಷಮೆ ಕೇಳ್ತಾರೆ. ಕ್ಷಮಿಸಿ, ನಾನು ಹಾಗೆ ಮಾತಾಡಬಾರ್ದಾಗಿತ್ತು. ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ, ಯಾರು ಗಾಬರಿ ಆಗಬೇಡಿ. ಇದು ನಮ್ಮೆಲ್ಲರೂ ಫ್ಯಾಕ್ಟ್ರಿ. ಇಲ್ಲಿ ಕೆಲಸ ನಿಂತು ಹೋದ್ರೆ ನಾವು ನೀವು ಇಬ್ರು ಸಫರ್ ಆಗಬೇಕಾಗತ್ತೆ. ನನ್ನ ಮೇಲೆ ನಂಬಿಕೆ ಇಡಿ, ಇನ್ನು ಮುಂದೆ ಯಾವತ್ತೂ ಈ ರೀತಿ ಘಟನೆ ಆಗಲ್ಲ. ಎಲ್ರಿಗೂ ನ್ಯಾಯ ಸಿಗುತ್ತೆ. ಮೇಡಮ್, ನೀವು ಹೇಳಿದ್ಮೇಲೆ ಸತ್ಯಕ್ಕೆ ಹೇಳ್ದಂಗೆ ಲೆಕ್ಕ. ಗಿರೀಶ್ ಅವ್ರು ಕೂಡ ಇದನ್ನೇ ಹೇಳಿದ್ದು. ನಾವೆಲ್ಲರೂ ನಿಮ್ ಜೊತೆ ಇರ್ತೀವಿ ಮೇಡಮ್. ಬಾಸ್, ನೀವು ಹೇಳ್ದಾಗೆ ದೇವಕಿ ಮೇಡಮ್ ಬಂದಾಯಿತು. ಆದರೆ ಅವ್ರ ಮಾತಿಗೆ ಎಲ್ಲರೂ ಒಪ್ಕೊಂಡು ಒಳಗೋಗೋ ಥರ ಇದ್ದಾರೆ. ಒಪ್ಕೊಳ್ಳೋಕ್ಕೆ ಬಿಡಬೇಡ. ಅಲ್ಲಿ ನೀನು ನೋಡ್ಕೊ, ಇಲ್ಲ ಆಸ್ಪತ್ರೆಯಲ್ಲಿ ನಾನು ನೋಡ್ಕೋತೀನಿ. ಓಕೆ ಬಾಸ್. ಯಾರ ಅವನು? ಇನ್ಸ್ಪೆಕ್ಟರ್, ಎಲ್ಲದಕ್ಕೂ ಇವ್ರುಗಳೇ ಕಾರಣ. ಪಾರ್ಸಿ ಎಲ್ರಿಗೂ ಹೇಳ್ತೀನಿ. ಇನ್ಸ್ಪೆಕ್ಟರ್ ನಿಲ್ಸಿ. ದಯವಿಟ್ಟು ನಿಲ್ಸಿ, ಪ್ಲೀಸ್ ದಯವಿಟ್ಟು ನಿಲ್ಸಿ. ನೋಡಿ, ಯಾರೋ ಬೇಕು ಅಂತಾನೆ ನಮ್ಮ ಒಳಗಡೆ ಸೇರ್ಕೊಂಡು ಈ ಕೆಲಸನ ಮಾಡ್ತಾ ಇದ್ದಾರೆ. ಯಾರಿಗೂ ತೊಂದರೆ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ. ನಮ್ಮ ನಿಮ್ಮ ಮಧ್ಯೆ ಮನಸ್ತಾಪ ಬರಲಿ ಅಂತಾನೆ ಈ ರೀತಿ ಮಾಡ್ತಾ ಇದ್ದಾರೆ. ದಯವಿಟ್ಟು ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಉಳಿದವರೆಲ್ಲ ದಯವಿಟ್ಟು ಕೆಲಸ ಮಾಡೋದಕ್ಕೆ ಹೋಗಿ. ಮುಂದಿನ ಇನ್ವೆಸ್ಟಿಗೇಷನ್ನ ಪೊಲೀಸ್ನವ್ರು ಮಾಡ್ತಾರೆ.